ಸ್ನೇಹಿತರೆ, ನಮ್ಮ ಜೀವ ಒಂದು ಟೈರ್ಕ್ಕಿಂತ ಕಡೆನಾ? 3-4 ಸಾವಿರ ರೂಪಾಯಿಗೆ ಬೆಲೆ ಬಾಳುವ ಟೈರು ನಮ್ಮ ಜೀವಕ್ಕಿಂತ ಜಾಸ್ತಿನಾ? ನಮ್ಮ ಜೀವಕ್ಕೆ ಬೆಲೆ ಇಲ್ವಾ? ನಿಮ್ಮ ಪರಿವಾರದ ಜೀವ ಕಾರಲ್ಲಿ ಯಾರಿಗೆ ಕೂರಿಸ್ಕೊಂಡು ಹೋಗ್ತಾ ಇದ್ದೀರಾ? ಫ್ಯಾಮಿಲಿನ, ಹೆಂಡತಿ ಮಕ್ಕಳು, ತಾಯಿ ತಂದೆ, ನೀವು, ಅದಕ್ಕೆ ಬೆಲೆ ಇಲ್ವಾ? ಟೈರಿಗೆ ನಾ ಬೆಲೆ 4-5 ಸಾವಿರ ರೂಪಾಯಿ ಟೈರಿಗೆ ಅಷ್ಟು ಬೆಲೆ ಇದೆಯಾ? ನಮ್ಮ ಜೀವಕ್ಕಿಂತಲೂ ಜಾಸ್ತಿ ಬೆಲೆ ನಾವು ಟೈರಿಗೆ ಕೊಡ್ತೀವ? ಕಿತ್ತೋಗಿರೋದು ಗುಜರಿಯಾಗಿ ಪಜಿರಿಯಾಗಿ ನಾವು ಟೈರ್ ತೊಗೊಂಬಂದು ಹಾಕ್ಕೊಂಡು ಫ್ಯಾಮಿಲಿನ ಕೂರಿಸ್ಕೊಂಡು ಹೋದಾಗ ಈ ಥರ ಟೈರ್ ಹೊಡೆದೋದ್ರೆ ಒಬ್ಬರು ಉಳಿಯೋಕ್ಕೆ ಸಾಧ್ಯನಾ? ಇದೆಯಾ? ಎಲ್ಲರ ಸಾಧ್ಯ ಇದೆಯಾ? ನೀವೇ ಹೇಳಿ ಸ್ನೇಹಿತರೆ, ಎಲ್ಲರ ಸಾಧ್ಯ ಇದೆಯಾ? ಫ್ರಂಟ್ ಚಕ್ರ ಈ ಥರ ಏನಾರು ಕಾರಿಂದು 150 ಕಿಲೋಮೀಟ್ರ್ ಸ್ಪೀಡಲ್ಲಿ ಫ್ರಂಟ್ ಚಕ್ರ ಬಸ್ಟ್ ಆದಾಗ ಯಾರೇ ಉಳಿಯೋಕ್ಕೆ ಸಾಧ್ಯ ಇದೆಯಾ? ದಯವಿಟ್ಟು ತಾವು ಸ್ವಲ್ಪ ಯೋಚನೆ ಮಾಡಿ ನೋಡಿ. ಒಂದು 4-5 ಸಾವಿರ ರೂಪಾಯಿಗೆ ಬೆಲೆ ಬಾಳುವ ಟೈರು ಇಡೀ ನಮ್ಮ ಪರಿವಾರದ ಜೀವ ತೊಗೊಳೋಕ್ಕೆ ಸಾಧ್ಯ ಇದೆ. ಆದರೆ ನಮಗೆ ಅದರ ಬೆಲೆ ಗೊತ್ತಿಲ್ಲವಲ್ಲ. ನಮ್ಮ ಜೀವದ ಬೆಲೆ ನಮಗೆ ಗೊತ್ತಿಲ್ಲ, ನಮ್ಮ ಪರಿವಾರದ ಜೀವದ ಬೆಲೆ ನಮಗೆ ಗೊತ್ತಿಲ್ಲ. ನಾವು ಕಿತ್ತೋಗಿರೋ ಟೈರ್ಗಳನ್ನು ಹಾಕ್ಕೊಂಡು ಹೈ ಸ್ಪೀಡ್ ಕಾರ್ಗಳಿಗೆಲ್ಲ ಗುಜರಾಗಿ ಪಜರಾಗಿ ತೊಗೊಂಬಂದು ಟೈರ್ಗಳು ಹಾಕ್ಕೊಂಡು ಹಳೆಯ ಟೈರ್ಗಳಲ್ಲಿ ಹೊಡೆದು ಆ ಫ್ರಂಟ್ ಚಕ್ರಿಗೆ ಹಾಕ್ಕೊಂಡು ಏನಾರು ಬಸ್ಟ್ ಆದರೆ, ಈ ಥರ ಬಸ್ಟ್ ಆದಾಗ ಏನು ಗತಿ ಆಗುತ್ತೆ ಕಾರಲ್ಲಿ ಕೂತಿರೋರು? ನಿಮಗೇನಾರ ಇದ್ರ ಬಗ್ಗೆ ಸ್ವಲ್ಪನಾರೇ ಭಯ ಇದೆಯಾ? ದಯವಿಟ್ಟು ಕಿತ್ತೋಗಿರುವ ಹಳೆ ಟೈರ್ಗಳನ್ನು ಯಾವ ಕಾರಣಕ್ಕೂ ಕಾರುಗಳಿಗೆ ಹಾಕಬೇಡಿ. ಹೈ ಸ್ಪೀಡ್ ಕಾರಿಗಂತೂ ಯಾವ ಕಾರಣಕ್ಕೂ ಹಾಕಬೇಡಿ. ನಿಮ್ಮ ಜೀವಕ್ಕಿಂತ ದೊಡ್ಡದು 4-5 ಸಾವಿರ ರೂಪಾಯಿ ದುಡ್ಡಲ್ಲ. ನಿಮ್ಮ ಪರಿವಾರಕ್ಕಿಂತ ದೊಡ್ಡದು 4-5 ಸಾವಿರ ರೂಪಾಯಿ ದುಡ್ಡಲ್ಲ. ಇದನ್ನು ದಯವಿಟ್ಟು ನೀವು ಯೋಚನೆ ಮಾಡಿ ನೋಡಬೇಕು. ನೀವೇ ಯೋಚನೆ ಮಾಡಬೇಕು, ನೀವೇ ತೀರ್ಮಾನ ತೊಗೋಬೇಕು. ನಿಮ್ಮ ಜೀವಕ್ಕಿಂತ ದೊಡ್ಡದು 4-5 ಸಾವಿರ ರೂಪಾಯಿ ಬೆಲೆ ಬಾಳುವ ಟೈರ? ದಯವಿಟ್ಟು ಗುಜರಾಗೆ ಹಳೆ ಟೈರ್ ತೊಗೊಂಡು ಹಾಕಬೇಡಿ. ನಮಸ್ಕಾರ.